ಸುಗುಣ ಸುಗುಣ ಯಾಕೆ ಹೆಂಗೆ ಕೂತ್ಕೊಂಡಿದ್ಯಾ? ಏನಿಲ್ಲ ಕಣ್ರಿ, ಸುಮ್ಮನೆ ಹಿಂಗೆ ಬೇಜಾರು ಮನ್ಸಿ ಯಾಕೋನ. ಯಾಕೆ ಬೇಜಾರ ಸುಗುಣ? ಅಯ್ಯೋ ಏನಿಲ್ಲ, ನಾನು ಎಷ್ಟು ಗೌರ್ಮೆಂಟ್ ಕೆಲಸಕ್ಕೆ ಎಷ್ಟು ಎಕ್ಸಾಮ್ಗಳು ಬರ್ದೆ, ಎಷ್ಟು ನಾನಂತೂ ಬರೆದು ಸಾಕಾಗೋಯ್ತು. ಅದಕ್ಕೆ ನಮ್ಮ ಅದೃಷ್ಟನೇ ಚೆನ್ನಾಗಿಲ್ವೋ ಏನೋ ಗೌರ್ಮೆಂಟ್ ಕೆಲಸ ತಗೊಂಬಕ್ಕೆ ಅಂತ ಹೇಳಿ ಏನೋ ಬೇಜಾರ. ನೋಡಿ ಚೈತ್ರ ಕೂಗೆ ಗನ್ವಾಗ ಅಂಗನವಾಡಿ ಟೀಚರ್ ಕೆಲಸ ಸಿಕ್ಕೈತೆ. ಹೌದೇನು? ಅದಕ್ಕೆ ಹಂಗಾದ್ರೆ ಗೌರ್ಮೆಂಟ್ ಕೆಲಸ ಆಯ್ತೇನು? ನೆನ್ನೆ ಬಂದು ಲೆಟ್ರ್ ಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ಗೌರ್ಮೆಂಟ್ ಅಪಾಯಿಂಟ್ ಆಗಿದೆ ಅಲ್ಲೇನೆ. ಅಂಗನವಾಡಿ ಟೀಚರ್ ಕೆಲ್ಸಕ್ಕೆ ಖಾಲಿ ಇತ್ತಂತೆ. ಅಲ್ಲ ನಮ್ಗಾದ್ರೂ ಒಂದು ಮಾತು ಹೇಳೋದು ಬೇಡವಾ? ನಿಮ್ಮ ಮಾತಿಗೆ ಒಂದು ಮಾತು ಹೇಳಿಲ್ವಲ್ಲ. ಅಯ್ಯೋ ಶಿವನೇ, ನಾನು B.Ed ಮಾಡಿದ್ದೆ, ನನಗೆ ಆಗೋದು ಅನಿಸುತ್ತೆ ಹಾಕಿದ್ರೆ. ನನಗೂ ಗೊತ್ತಿಲ್ಲ, ನೀವಾದರೂ ತಿಳ್ಕೊಂಬಲ್ಲ ಕಣ್ರಿ. ಆ ಕಡೆ ಎಲ್ಗಾದ್ರೂ ಹೋದಾಗ ರೋಡಲ್ಲಿ ಎಲ್ಲಾದ್ರೂ ಹೋಗ್ತಿರಲ್ಲ, ಅವಾಗ ಯಾರ ಹತ್ರನಾದ್ರೂ ತಿಳ್ಕೊಂಬೋದೇ ಇಲ್ಲ. ನೋಡೋರಮ್ಮ ಯಾರನ್ನೋ ಹಿಡ್ಕೊಂಡು ಹೆಂಗೆ ಹಾಕ್ಸಿದ್ದಾರೆ ಕೆಲಸಕ್ಕೆ, ನೀವು ಕೇಳೇ ಇಲ್ಲ. ಅಲ್ಲ ನೋಡಿ, ನಿನ್ಗಾದ್ರೂ ಒಂದು ಮಾತು ಹೇಳಿದ್ರೆ ನೀನು ಆಗ್ತಿದ್ದೆ ಅಲ್ವೇ? ನಿನ್ಗೂ ಆಗ್ಬಿಡೋದು. ಅದಕ್ಕೆ ನಿನ್ಗಿನ್ನ ಕಡಿಮೆ ಓದಿರೋದು. ಕಡಿಮೆನೇ ಓದಿರೋದು ನನಗಿನ್ನ. ಅಯ್ಯೋ ತಗ, ಅಣ್ಣ ತಮ್ಗಳು ಯಾರೂ ಉದ್ಧಾರ ಆಗಲಿ ಅಂತ ಹೇಳೋದಿಲ್ಲ. ನೀವು ಸುಮ್ಮನೆ ಅಯ್ಯೋ ನೀವು ಒಳ್ಳೇದು ಮಾಡ್ತೀರಾ. ಆದರೆ ನೋಡು, ಅವಳೊಂದು ಮಾತು ಹೇಳಿಲ್ವಲ್ಲ ನಿಮಗೆ, ಹೇಳಿದ್ರೇನು ಸೌಕ ಮಳೆ. ಅಯ್ಯೋ 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 ಏನು ಅಯ್ಯೋ, ಒಂದು ಮಾತು ಹೇಳಿದ್ರೆ ಆಗಿತ್ತಮ್ಮ. ಸುಗುಣ ಹಿಂಗೆ ಕೆಲಸ ಖಾಲಿ ಐತೆ ಕಣೆ, ಅಪ್ಲಿಕೇಶನ ನಾನೊಂದು ಹಾಕ್ತಾ ಇದ್ದೀನಿ, ನೀನೊಂದು ಹಾಕಿ ಅಂತ ಹೇಳಿದ್ರೆ ಬಗೆಹರ್ದೈತಪ್ಪ. ಒಂದು ಮಾತು ಹೇಳಿಲ್ಲ ಅವಳು. ಅಯ್ಯೋ 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 ಎಂಥವಳಪ್ಪ. ಹೇಳಿ ನಿಮ್ಮ ಮಾತಿಗೆ ನೀನು ಅಂಥವ್ರನ್ನೆಲ್ಲೂ ನೋಡಲಿಲ್ಲಪ್ಪ. ಬಿಡು, ನಮ್ಮನೆಗೆ ಅವಳು ಸುಗುಣನು ಓದಿದಾಳಲ್ಲ, B.Ed ಟೀಚರ್ ಕೆಲಸಕ್ಕೆ ಪಾಠ ಮಾಡೋಕೆ ಹೋಗ್ತಾ ಇದ್ಲು ಅನ್ನೋದು ಗೊತ್ತಿದ್ರೂ ಹೇಳಿಲ್ಲ ಅಂತಂದ್ರೆ ಎಷ್ಟು ಹೊಟ್ಟೆ ಉರಿ ಇರ್ಬೋದು ನೋಡು. ಅಲ್ಲ, ಅವ್ರ ಅಮ್ಮರ ಮನೇಲಿ ಇದ್ರಲ್ಲ, ಎಲ್ಲೋ ಮರ್ತಿರ್ಬೇಕು ಕಣಕ್ಕ. ಮರ್ತಿಲ್ಲ, ಹೇಳಿಲ್ಲ, ಸುಮ್ಕಿರು. ಅವಳು ಹೆಂಗೆ ಮಾಡಿರೋದು ಅಂದರೆ, ಬಿಡು ತಿರ್ಗಾ ಅವಳಿಗೆ ಆಗ್ಬಿಟ್ರೆ ಯಾಕೆ, ನಾವೇ ಉದ್ಧಾರ ಆಗೋಣ, ನಮಗೆ ಬರಲಿ ಅಂಬೋವರ್ಗು. ಯಾಕೆ ಅವ್ರಿಗೆ ಹೋದ್ರೆ ಅಯ್ಯೋ ಅವ್ರು ಹಿಡಿಯೋಕ್ಕಾಗಲ್ಲ, ನಮಗೆ ಬರಲಿ ಹೇಳು ಎಲ್ಲನ ಅಂಬ ತಕಾಲೂ. ಅಷ್ಟೇನಿ, ನೀವು ಸುಮ್ಮನೆ ಹಿಂಗೆ ಹೋಗೋದೇನಿ. ಇವಾಗ ನೋಡಿ ಅವ್ರಿಗೆಲ್ಲ ಒಳ್ಳೇದಾಗ್ತೈತಿ. ಕೆಲಸ ಆಯ್ತು. ಇವಾಗ ಇನ್ನೇನು ಅವ್ರ ಅಮ್ಮರೆಲ್ಲ ಮನೆ ಕೊಟ್ಟವ್ರೆ ಮಸ್ತಾಗೆ. ಇವಾಗ ಏನೇನು ಅವ್ರಿಗೇನು ತೊಂದರೆ ಇಲ್ಲ. ನಿಮ್ಮದೇ ಇವಾಗ ಮನೆ ಕಟ್ಕೋಬೇಕು, ಮನೆ ಕಟ್ಕೊಳ್ರಿ ಅಂದ್ರೆ ನೀವು ಸುಮ್ಮನೆ ಇದ್ದೀರಪ್ಪ. ಏನೋ ಒಂದು ಮಾತಾಡ್ಕೊಂಡು ಬಗೆರ್ಕೊಂಡು ಮನೆ ಕಟ್ಕೊಳ್ರಿ ಅಂದ್ರಿ. ರೀ ಮಾತಾಡ್ಕೊಂಡು, ಇಲ್ಲಾಂದರೆ ಅವ್ರು ಏನಾದ್ರೂ ಇಲ್ಲಿ ಕೊಡಲಿಲ್ಲ ಅಂತಂದರೆ ಯಾವತ್ತಿದ್ರು ಭಾಗ ಏನು ಎಲ್ಲೂ ಹೋಗಲ್ಲ. ಸುಮ್ಮನೆ ಹೋಗಿ ನಮ್ಮ ಸೈಟ್ ಐತಲ್ಲ ಅಲ್ಲಿ ಕಟ್ಕೊಂಬನ ಕಣ್ರಿ. ದಿನ ಕಳೆದಂಗೆಲ್ಲ ಹೊಸ ಮನೆಗಳು ನೋಡಿದ್ರೆ, ನಮಗೆ ಹೊಸ ಮನೆಗಳು ನೋಡಿದ್ರೆ ಎಷ್ಟೊತ್ತಿ ಮನೆ ಕಟ್ತೀವಪ್ಪ ಅಂತ ಅನ್ನಿಸ್ತೈತೆ. ಆ ಡಿಂಪಕ್ಕ ಅಂತರ ಕೊಟ್ಟವ್ರೆ, ನಮ್ಮ ಕೈಲಿ ಕಟ್ಟೋಕ್ಕಾಗಲ್ವ? ಅದಕ್ಕೇ ಬೇಗ ಮನೆ ಕಟ್ಟಬೇಕು ಕಣ್ರಿ. ಮನೆ ಕಟ್ಟಿರೋತ್ಲಾಗೆ ಹೆಂಗೂ ಆಗುತ್ತೆ. ನಾವು ಹೋಗಿ ಬೇರೆ ಮನೆ ಮಾಡ್ಕೊಂಡು ಬಾಡಿಗೆ ಮನೆನ ಅದರಲ್ಲಿ ಇಟ್ಕೊಂಡು ಕಟ್ಕೊಂಬನ. ಇವ್ರ ಸವಾಸನೇ ಬೇಡ ನೋಡು. ಇವ್ರ ಪಾಡಿಗೆ ಇವ್ರು ಹೆಂಗೆ ದುಡ್ಕೊಂತಾರೆ, ನಮ್ಮ ಪಾಡಿಗೆ ನಾವು ಹಿಂಗೆ ಹೋಗ್ತಾ ಇರ್ತೀವಿ. ಇಲ್ಲಾಂದ್ರೆ ಸುಮ್ಮನೆ ಯಾವನ ಬಾಡಿಗೆ ಮನೆಗಳು ಸಿಕ್ಕರೆ ಬಾಡಿಗೆ ಮನೆಗಳಿಗೆ ಹೋಗ್ರಿ. ಗಂಡ ಹೆಂಡತಿ ಎಷ್ಟು ಆರಾಮಾಗತ್ಲಾಗೆ ಇರ್ಬೋದು. ಇಲ್ಲೋ ಸರ್ಗು ಏನು ಬೇಸಿಕ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಅತ್ಲಾಗ ಏನು ಸುಮ್ಮನೆ ಯಾವ್ದಾನ ಮನೆ ಬಾಡಿಗೆ ಸಿಕ್ಕಿದ್ರೆ ಬಾಡಿಗೆ ತಗೊಂಡು ಹೋಗಿ ಸುಮ್ಮನೆ ಕಟ್ಕೊಂಡು ಗಂಡ ಹೆಂಡತಿ ಇಬ್ಬರು ಆರಾಮಾಗಿರೋದು ಕಲ್ಕಳ್ರಿ. ಸುಮ್ಮನೆ ಸವಾಸನೆ ಬೇಡ. ಹೊಸ ತಗೋ ಪೆನ್ ಕಳಿಸಿ. ಈಗ ನಿಮ್ಮ ಅತ್ತೆ ಒಂದು ಹೇಳುತ್ತೆ, ನಿಮ್ಮ ಮಾಮ ಒಂದು ಹೇಳುತ್ತೆ, ನಿಮ್ಮ ಅಣ್ಣ ಒಂದು ಹೇಳ್ತಾನೆ, ನಿಮ್ಮ ಅತ್ತಿಗೆ ಒಂದು ಹೇಳ್ತಾಳೆ. ಹೊಸ ಆರವು ಕೇಳೋಕ್ಕಾಗಲ್ಲ. ಎಲ್ಲ ಯಾರೋ ಇಚ್ಛಾಗಿ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಅಂಟಮ್ಗಳು ಗುದ್ದಾಡ್ದಿಲ್ಲಾರ ಯಾರು? ಹಿಂಗೆ ಇದ್ರೆ ಹಿಂಗೆ ಇರೋದೇನೆ. ಸುಮ್ಮನೆ ಬಾಡಿಗೆ ಮನೆ ಮಾಡ್ಕೊಂಡ್ರಿ ಎಲ್ಲ ನಾವು ಹೋಗಿ ಕಟ್ಗೆ ಮತ್ತೆ ಕಲ್ಕಳ್ರಿ. ಅಲ್ಲ, ನಾವಿನ್ನೇನು ಬಿಡು, ಇದೇ ಜಾಗ ಇತ್ತಲ್ಲ ನಮ್ಮ ಜಾಗನೇನೆ, ಇನ್ನು ಯಾಕೆ ಅತ್ಲಾಗ ಹೋಗಿ ಕಟ್ಕೊಂಬನ ಅಂತ ಇದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಅತ್ಲಾಗೆ ನಾವು ಸುಮ್ಮನೆ ಅಲ್ಲೇ ನಾವು ಸೈಡ್ ತಗೊಂಡಿದ್ದೀವಲ್ಲ, ಅಲ್ಲೇ ಕಟ್ಕೊಂಡ್ರೆ ಅತ್ಲಾಗೆ ಇವ್ರತಾಗೆ ಇದೇ ಬಗೆರ್ದಂಗೆ ಆಗುತ್ತೆ. ಇವಾಗ ಏನಾನ ಕೇಳೋಕೆ ಹೋಗು, ಅಯ್ಯೋ ಜಗಳ ಆಡ್ತೀರಾ, ಬೇಡ ಬೇಡ ಬೇಡ, ಬೇರೆ ಹೋಗೋದು ಬೇಡ 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 ಅಂತಾರೆ. ಅದಕ್ಕೇನೆ ಶಾಂತಮ್ಮನು ಬೇಡ ಕಣಪ್ಪ ಇವಾಗ ಗುದ್ದಾಡ್ತೀರಾ, ಬೇಡ ಬೇಡ ಅಂತೈತಿ. ಯಾವತ್ತಿದ್ರು ಬೇರೆ ಹೋಗೋದು ಅಂಬೋದು ಹೇಳಂಗೆ ಇಲ್ಲ. ನಮ್ಮ ಅದಕ್ಕೇನು ಯಾಕೆ ಒಪ್ಕೊಂತಾನೆ ಇಲ್ಲ. ಅದಕ್ಕೆ ಅತ್ಲಾಗೆ ಸುಮ್ಮನೆ ನಮ್ಮ ಸೈಟ್ನಾಗೆ ಕಟ್ಕೊಂಬೋದಷ್ಟೇ ನೋಡಪ್ಪ. ಅವ್ರಿಗೇನು ಇವಾಗ ಮನೆ ಅವಶ್ಯಕತೆನೂ ಇಲ್ಲ. ಅವ್ರ ಅಮ್ಮರ ಮನೆ ಕೊಡ್ಸಿದ್ದಾರೆ. ಇವಾಗ ಅವ್ರಿಗೆ ಗೌರ್ಮೆಂಟ್ ಅಪಾಯಿಂಟ್ ಆಯಿತು. ಅವ್ರದ್ದು ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅವ್ರಿಗೇನು ಇವಾಗ ಯೋಚನೆ ಮಾಡೋ ಅಂಥದ್ದೇನೂ ಇಲ್ಲ. ಹೆಂಗು ಅತ್ಲಾಗ ಇರೋಳ ಒಬ್ಬ ಮಗಳು ನೋಡ್ಕೊಂಡು ಚೆನ್ನಾಗಿರ್ತಾರೆ. ಇವಾಗ ನಮ್ದೇನಿ ಅಯ್ಯೋ ನಮಗಿನ್ನೂ ಮಕ್ಕಳಾಗಲಿಲ್ಲ ಅನ್ನೋದೊಂದು ಚಿಂತೆ, ಮನೆ ಇಲ್ಲ ಅನ್ನೋದೊಂದು ಚಿಂತೆ, ನನಗೆ ಯಾವುದು ಗೌರ್ಮೆಂಟ್ ಕೆಲಸ ಆಗಲಿಲ್ವಲ್ಲಪ್ಪ ಅನ್ನೋದೊಂದು ಚಿಂತೆ. ಅಯ್ಯೋ ನಮಗೆ ಇವಾಗ ಚಿಂತೆಗಳು ಹೊಕ್ಕೊಂಡಿರೋದು. ಅವ್ರೇನು ಹೆಂಗೂ ಆರಾಮಾಗಿದ್ದಾರೆ. ಹಾಗಾಳೆ ಅರುಣಕ್ಕನು ಬಂದ್ಲು. ಬಾರಕ್ಕ, ಯಾವಾಗ ಬಂದೆ? ಇನ್ನು ಇವಾಗಿನ ಬಂದೆ ಸುಗುಣ. ನಿಮ್ಮ ಅತ್ತೆ ಇತ್ತು, ಅದಕ್ಕೆ ಅಲ್ಲಿ ಕೇಳಿದೆ, ಅಲ್ಲಿ ರೂಮ್ನಾಗ ಇದಾರ ಹೋಗಮ್ಮ ಅಂತ, ಅದಕ್ಕೆ ಬಂದೆ. ಚೆನ್ನಾಗಿದ್ದೀನಪ್ಪ ವರ್ಷ?
ಹ್ಞೂ ಚೆನ್ನಾಗಿದ್ದೀವಿ ಕಣಕ್ಕ. ನೀವು ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ಇನ್ನು ಇವಾಗಿನ ಬಂದ್ವಪ್ಪ. ನಾನು ಫೋನ್ ಮಾಡಿದ್ನ, ನಾನು ಬಂದೆ ಇನ್ನಿ ಬಾರೆ ಅಕ್ಕ ಸುಗುಣವ್ರ ಮನೆಗೆ. ಒಳ್ಳೆ ಮದುವೆ ಆದಾಗಿಂದ ಕರಿತಾಳೆ, ಒಂದೆರಡು ದಿನ ಇದ್ದೋಗನ ನಾನು ಬಂದಿದ್ದೀನಿ. ಇನ್ನೇನು ಅಮ್ಮ ಇವ್ರಿಗೆ ಹೋಗೋಣ ಬಾ ಅಂತ ಹೇಳ್ದೆ, ಅದಕ್ಕೆ ಬಂದಿದ್ದಾಳೆ ಅಕ್ಕ ಇನ್ನೂ ಇಲ್ಲಿಗೆ. ಅಯ್ಯೋ ಬರಲ್ಲ, ಕೆಲಸ ಕೆಲಸ ಅಂತ ಹೇಳ್ತಾ ಇದ್ಲು. ನಾನು ಕೆಲಸ ಇದ್ದಿದ್ದೇನೆ ಬಾರಮ್ಮ ಅಂತ ಹೇಳಿದ್ಕೆ ಬಂದಿದ್ದಾಳೆ ಹೆಂಗನು. ನಾನು ಬರಲ್ಲ ಅಂತ ಅನ್ಕಂಡು ಯಾವಾಗನ ಫೋನ್ ಮಾಡು ಕೆಲಸ ಕೆಲಸ. ಏನು ಮಾಡೋದಮ್ಮ, ಕೆಲಸ ಯಾವಾಗನ ಇರ್ತಾವಲ್ಲ ಹಿಂಗೆ ಮನೆ ಕೆಲಸಗಳು. ಅವನು ಅಯ್ಯಪ್ಪ ಬೇರೆ ಕೆಲ್ಸಕ್ಕೆ ಹೋಗುತ್ತಲ್ಲ, ಅದಕ್ಕೇನೆ ಅತ್ಲಾಗೆ ನಾನು ಇನ್ನೇನು ಹೋಗ ನಮ್ಮ ಸುಮ್ಮನಾದಿ ತಿರ್ಗಂಗೆ ಅಂದೆ ನಿಮ್ಮ ಮಾಮನ ತಗ ರಾತ್ರಿ. ಅದಕ್ಕೇನೆ ಹೋಗಿ ಬರೋಗತ್ತ, ಹೋಗು ಒಂದೆರಡು ದಿನ ಇದ್ದವಾ ಅಂತು. ಅಯ್ಯೋ ನಾನಂತೂ ಯಾವ ಊರಿಗೂ ಹೋಗಲ್ಲಪ್ಪ. ನನ್ನ ತಂಗಿ ಅಂತೂ ಮದುವೆ ಆದಾಗಿಂದ ಕರಿತಾಳೆ ನಮ್ಮ ಸುಗುಣ. ಹೋಗೇ ಇಲ್ಲ. ನಮ್ಮ ವರುಣ ಬೇರೆ ಬಂದವಳಂತೆ, ವರುಣ. ಅದಕ್ಕೇನೆ ಬಾರೆ ರುಣಕ್ಕ ಬಾರೆ ಅಂತ ಕರಿತಾಳೆ ಅಂದೆ. ಅದಕ್ಕೆ ನಿನ್ನ ಮಕ್ಕ ಇಲ್ಲೇ ಬಿಡ್ಬೇಡ್ಕಂತಾಯಿ ಹೋಗು ಅಂತ ನಿಮ್ಮ ಮಾಮ. ಅದಕ್ಕೆ ಬಂದೆ. ಬರ್ಬೇಕಣಕ್ಕ, ಬರ್ತಾ ಹೋಗ್ತಾ ಇರಬೇಕು. ಅದನ್ನೇ ಹೇಳ್ತಾ ಇದ್ದು ಸುಗುಣ. ನಮ್ಮ ಅಕ್ಕ ಯಾರು ಬರಲ್ಲ, ಹುಡುಗರು ರಜೆ ಕೊಟ್ಟಾಗನ ಬರ್ತಾರೇನೋ ಅಂತ ಹೇಳ್ತಾ ಇದ್ಲು. ಸ್ಕೂಲ್ ಇದ್ರೆ ಬರೋಕ್ಕಾಗಲ್ಲಪ್ಪ, ಕೆಲಸ ಜಾಸ್ತಿ, ಬರೋಕ್ಕಾಗಲ್ಲ. ಹುಡುಗರು ಬೇರೆ ರಾಜ್ಯ ಇತ್ತಲ್ಲ, ಇವ ಬೇರೆ ಹೆಂಗ ಅತ್ಲಾಗಿ ನಮ್ಮ ಹುಡುಗಿ ಆಳೆ ಒಂದಿಷ್ಟು ಅಡುಗೆ ಪಡಿಗೆ ಮಾಡೋದೆಲ್ಲ ಕಲ್ತಾವಳಿ. ಅದಕ್ಕೆ ಅತ್ತ ಏನಾನ ಮಾಡಿಕ್ಕಮ್ಮ ಅಂತ ಹೇಳಿ ನಮ್ಮ ಅತ್ತೆ ಬೇರೆ ಐತಲ್ಲ ಹೇಳ್ಕೊಡುತ್ತೆ, ಮಾಡ್ತಾಳೆ. ದೊಡ್ಡಳಾದಲ್ಲ ಒಂದಿಟ್ಟು ಮಾಡ್ತಾಳೆ ಇವಾಗ ಮನೆ ಕೆಲಸ ಎಲ್ಲ. ನಾನು ಅದಕ್ಕೆ ಫೋನ್ ಮಾಡಿದ್ದು ಬಾರೆ ಅಕ್ಕ ಅತ್ಲಾಗ ಒಂದೆರಡು ದಿನ ಅಂತ ಹೇಳಿ. ನಾನು ಹುಡುಗರನ್ನ ಕರ್ಕೊಂಬಂದಿದ್ದೆ. ಅಯ್ಯೋ ಹುಡುಗರು ತೀಡ್ಕೆ ಮಾಡವ, ಅದಕ್ಕೆ ಹೋಗಿ ಅಮ್ಮ ಇರೋರು ಬಿಟ್ಟು ಬಂದೆ. ಹೌದೇನು ಇಲ್ಲೇ ಇದ್ರು ಇರವು. ಅಯ್ಯೋ ಅಕ್ಕ, ತಿಡ್ಕೆ ಅಂದರೆ ತಿಡ್ಕೆ ಕಣಕ್ಕ. ಇಬ್ರುದು ಬರತ್ತೊಂದು ಬೋವಿಂದು ಅಯ್ಯಪ್ಪ ತಿಡ್ಕೆ ಅಂದರೆ ತಿಡ್ಕೆ. ಅಯ್ಯೋ ನಮ್ಮ ಅಣ್ಣನ ಮಗಳನ್ನಂತೂ ಆಗ್ಲಲ್ಲ ಹೋಗಿ ಹಿಂಗೆ ಮುಟ್ಟುತ್ತಾರೆ, ಅದಕ್ಕೆ ಈ ಅಂಬೋದು. ಒಂದು ಏಟು ಮುಟ್ತಿದ್ದಂಗೆ ಸಾಕು ಒರ್ಸೋದು. ಅದಕ್ಕೆ ಅತ್ಲಾಗೆ ಇವಾಗ ಕರ್ಕೊಂಡು ಬಿಟ್ಟು ಬಂದೈತಿ. ಅತ್ತೆ ಕರ್ಕೊಂಡು ಬಿಟ್ಟು ಬಾ ಇಲ್ಗೇನೆ ಕರ್ಕೊಂಬ ಅಂತ ಹೇಳ್ತಂತೆ. ಅದಕ್ಕೆ ಕರ್ಕೊಂಡು ಹೋಗಿ ಬಿಟ್ಟು ಬಂತು. ಹೋಗ್ರಿ ಚಿಕನನ್ನ ಕಟ್ ಮಾಡಿಸ್ಕೊಂಬರ್ರಿ. ಅಕ್ಕ ಇಬ್ಬರಳು ಬಂದವ್ರಿ, ಚಿಕನ್ ಮಾಡೋಕ್ಕಾಗುತ್ತೆ. ಚಿಕನ್ ಏನು ಬೇಡ ಸುಗುಣ, ಏನಾದರೂ ಬೇರೆ ಏನಾದರೂ ಮಾಡು. ಮಟನ್ ಗಿಟನ್ ತರಿಸು, ಮಟನ್ ಬಿರಿಯಾನಿನ ಏನಾದರೂ ಮಾಡೋಣ. ಚಿಕನ್ ಬೇಡಮ್ಮ, ಚಿಕನ್ ಬಿಸ್ಲಿಕ್ಕೆ ತಿಂದರೆ ಏನಿಲ್ಲ ಫುಲ್ ಹೀಟ್ ಆಗಿಬಿಡುತ್ತೆ. ಮಟನ್ ಏನಾದರೂ ತರಿಸು ಸುಗುಣ. ಸರಿ ಆಯ್ತು ಹೇಳಕ್ಕ, ಮಟನ್ನೇ ತಗೊಂಬರ್ತೀನಿ. ಬಾಯಕ್ಕ ಬಾ ಕುಕ್ಕ ಬಾ. ನಾನು ತಿಂತಿರ್ಲಿಲ್ಲ, ಮೊನ್ನೆ ಒಂದೆರಡು ದಿನ ಯಾವುದೋ ದೇವ್ರ ಪೂಜೆ ಅಂತ ಮಾಡ್ತಿದ್ದೆ. ಯಾರೋ ಹೇಳಿದ್ರು ಹಿಂಗೆ ಮಟನ್ ಚಿಕನ್ ತಿಂದಂಗೆ ದೇವ್ರ ಪೂಜೆ ಮಾಡು ಅಂತ ಹೇಳ್ತಾ ಇದ್ರು. ನಾನು ಮಾಡಿದೆ, ಹಂಗಂದ್ರು ನನಗೆ ಮಕ್ಕಳಾಗಲಿಲ್ಲ. ಅದಕ್ಕೆ ಅತ್ಲಾಗೆ ಬಿಡು ಅಂತ ಹೇಳಿ ನಾನೇನು ಇವಾಗೇನು ಏನು ಕೇಳಲ್ಲ, ಎಲ್ಲ ತಿಂತೀನಿ. ಸುಮ್ಮನೆ ಅವ್ರು ಅತ್ತ ಬರ್ತ ಅಂತ ಯಾತು ಮಾಡಕ್ಕೆ ಹೋಗ್ಬೇಡ ಸುಗುಣ. ಆಗದಿದ್ರೆ ಹಣೆ ಬರ್ದಾಗ ಆಗ್ತವೆ, ನೀನು ತಲೆ ಕೆಡಿಸ್ಕೋಬೇಡ. ಸುಮ್ಮನಿರು, ಎಲ್ಲ ತಿನ್ನು ಸುಮ್ಮನೆ. ನೀನೊಬ್ಳು ಯಾಕೆ ಮಟನ್ ಚಿಕನ್ ತಿಂದಂಗೆ ಎಲ್ಲ ತಿನ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ಕಲ್ಕ. ಆಗ್ತಾವ ಅವೆಲ್ಲ ಮಕ್ಕಳೇ. ನಿಮ್ಗೆ ಇನ್ನೇವೋ ವರ್ಷ ಆಗೈತಿ. 5-6 ವರ್ಷಕ್ಕೆ ಆಗಿರಾರ ಇದ್ದಾರೆ, 9 ವರ್ಷಕ್ಕೆ ಆಗಿರಾರ ಇದ್ದಾರೆ, 15 ವರ್ಷಕ್ಕೆ ಆಗಿರಾರ ಇದ್ದಾರೆ ಮಕ್ಕಳು ಸೇನೆ ದಿನಕ್ಕೆ. ಅಯ್ಯೋ ಆಗ್ತಾ ಬಿಡು. ಅದಕ್ಕೆ ನಾನು ಅಲ್ಲೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಚೈತ್ರಕ್ಕೆ ಹೋಗೋ ಅಲ್ಲೇ 6 ವರ್ಷಕ್ಕೆ ಆಗಿದ್ದು. 6-7 ವರ್ಷಕ್ಕೆ ಆಗಿದ್ದು. ಅದಕ್ಕೆ ನಾನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಕಣಕ್ಕ. ಬಿಡತ್ತ ಮಟನ್ನೇ ತಗೊಂಬರುತ್ತಲ್ಲ, ಊಟ ಮಾಡ್ತೀನಿ. ಮೊನ್ನೆ ಸ್ವಲ್ಪ ದಿನ ತಿಂತಿರ್ಲಿಲ್ಲ. ಏನೇ ಮಾಡಿದ್ರು, ಯಾವ ಪೂಜೆ ವ್ರತ ಮಾಡಿದ್ರು ಆಗಲ್ಲ ಮಕ್ಕಳು. ಏನು ಮಾಡೋಣ, ಆಗ ಟೈಮ್ಗೆ ಆಗೋದು. ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಇನ್ನೇಂದಾನ ಅಷ್ಟೇನು. ನಮ್ಮ ಅಕ್ಕರು ಇಬ್ಬರು ಬಂದಿದ್ದಾರೆ. ನಾನು ಬಾರಿ ಅಕ್ಕ ನೀನು ಅಂತ ಹೇಳಿ ಕರಿತಾ ಇದ್ನ. ನಮ್ಮ ವರುಣಕ್ಕ ಇಬ್ಬರು ಬಂದಿದ್ದಾರೆ. ನಮ್ಮ ಅಕ್ಕರಿಬ್ಬರು ಬಂದಿರೋದಕ್ಕೆ ನನಗಂತೂ ತುಂಬ ಖುಷಿ ಆಗ್ತೈತೆ. ನಮ್ಮ ವರುಣಕ್ಕನಿಗೆ ಫೋನ್ ಮಾಡಿದ್ದೆ, ಬಾರೆ ಅಕ್ಕ ಅಂತ ಮದುವೆ ಆದಾಗಿಂದನೂ ಕರಿತಾ ಇದ್ದೆ. ಇಬ್ಬರು ಬಂದಿರಲಿಲ್ಲ. ಅದಕ್ಕೆ ಅತ್ತ ಇವಾಗ ಎಲ್ಲ ಏನು ಕೆಲಸ ಇಲ್ವಲ್ಲ, ಬಂದಿದ್ದಾರೆ ಇಬ್ರು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.